ಸರ್ಕಾರ ಒಪ್ತಾ ಇಲ್ಲ, ವಿದ್ಯಾರ್ಥಿಗಳು ಬಿಡ್ತಾ ಇಲ್ಲ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ KS ಆಕಾಂಕ್ಷಿಗಳು ಪ್ರತಿಭಟನೆ ಮಾಡ್ತಾ ಇದ್ರು. ಅಂತ ಹೇಳಿದ್ರೆ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿ ಒಂದು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಸರ್ಕಾರದ ಕಡೆಯಿಂದ ಪೋಸ್ಟ್ಪೋನ್ ಮಾಡೋದಕ್ಕೆ ಒಪ್ಕೊಂಡಿಲ್ಲ. ಈಗಾಗಲೇ CM ಕೂಡ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಆಗೋದಿಲ್ಲ ಅಂತ. ಆದರೂ ಕೂಡ ಆಕಾಂಕ್ಷಿಗಳು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮುಂದುವರಿಸಿದ್ದಾರೆ. ನಾನು ಮಾತಾಡ್ತೀನಿ ಅವ್ರನ್ನ. ಸರ್, ಈಗಾಗಲೇ CM ಕನ್ಫರ್ಮ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಆಗಲ್ಲ, ಈಗ ಅನೌನ್ಸ್ ಮಾಡಿರೋ ಡೇಟಲ್ಲೇ ಎಕ್ಸಾಮ್ ನಡೆಯುತ್ತೆ ಅಂತ. ಆದರೂ ಕೂಡ ನೀವು ಪ್ರತಿಭಟನೆ ಮುಂದುವರಿಸ್ತಾ ಇದ್ದೀರಾ? ಸರ್, CM ಏನು ಕನ್ಫರ್ಮ್ ಮಾಡಿದ್ದಾರೆ, CMಗೆ ಈ ಒಂದು ವಿಷಯದ ಕುರಿತಾಗಿ ಕಂಪ್ಲೀಟ್ ಆಗಿ ಮಾಹಿತಿ ಇಲ್ಲ ಅಂತ ಅನ್ಸುತ್ತೆ. ಏನಕ್ಕೆ ಅಂದ್ರೆ CM ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ಬೇಕಾದ್ರೆ ಏನಂತ ಹೇಳಿದ್ರು ಅಂದ್ರೆ, ಇದೇ 27 ಕೇವಲ KPSC ಎಕ್ಸಾಮ್ ಜೊತೆಯಲ್ಲಿ ಯಾವುದೋ ಒಂದೇ ಒಂದು UGC ನೆಟ್ ಎಕ್ಸಾಮ್ ಮಾತ್ರ ಕ್ಲಾಶ್ ಆಗ್ತಿದೆ. ಆ ಒಂದು ವಿಚಾರಕ್ಕೋಸ್ಕರ KS ಎಕ್ಸಾಮ್ ಅನ್ನು ಪೋಸ್ಟ್ಪೋನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ. ಆದ್ರೆ ನಮ್ಮ ಬೇಡಿಕೆ ಕೇವಲ ಅದೊಂದೇ ಇಶ್ಯೂ ಅಲ್ಲ ಸರ್, ನಮಗೆ ಹಲವಾರು ಇಶ್ಯೂಗಳಿದೆ. 2017-18 ಬ್ಯಾಚ್ ಆಗಿರಲಿ, ಅಥವಾ ಅಂಗವಿಕಲರಿಗೆ ಸ್ಟ್ರೈಪ್ಗಳು ಸಿಗದೇ ಇರುವಂತ ವಿಚಾರ ಆಗಿರಲಿ, ಅಥವಾ ವೀಕೆಂಡ್ ಅಲ್ಲಿ ಇಡೋ ಬದಲು ವೀಕ್ ಡೇಲಿ ಇಟ್ಟಿರುವಂತ ಕಾರಣಕ್ಕೆ ಸೋಮವಾರ ಟ್ರಾವೆಲ್ ಮಾಡೋಗಿ ಎಕ್ಸಾಮ್ ಅನ್ನು ಬರಬೇಕಾದ್ರೆ ಸೈಕಾಲಜಿಕಲ್ ಅವ್ರ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತಲ್ಲ ಆ ಕಾರಣಕ್ಕೆ. ಅಷ್ಟೇ ಅಲ್ಲ, ಇವತ್ತಿಗೇನು ಎಕ್ಸಾಮ್ ಪೇಪರ್ನ ಪ್ರಿಂಟ್ ಮಾಡಿ ಇಟ್ಕೊಂಡಿದಾರಲ್ಲ, ನಾರ್ಮಲ್ ಆಗಿ ಯಾವಾಗಲೂ ಕೂಡ UPSC ಆಗಿಲ್ಲ ಅಥವಾ ಬೇರೆ ರಾಜ್ಯಗಳ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಗಿರಲಿ, ರೂಲ್ಸಿನ ಪ್ರಕಾರ ನಾರ್ಮಲ್ ಆಗಿ 7 days ಅಥವಾ 10 days ಬಿಫೋರ್ ಏನು ಮಾಡಲಾಗುತ್ತೆ ಅಂದ್ರೆ ಕ್ವಶನ್ ಪೇಪರ್ನ ಪ್ರಿಂಟ್ ಮಾಡಲಾಗುತ್ತೆ. ಆದರೆ ಇವರು 1 ತಿಂಗಳು ಅಥವಾ 1.5 ತಿಂಗಳು ಹಿಂದೆ ಪ್ರಿಂಟ್ ಮಾಡುವಂತ ಕ್ವಶನ್ ಪೇಪರ್ಗಳನ್ನ ಕೊಡ್ತಿದ್ದಾರೆ. ಅಲ್ಲಿಗೆ ನಮಗಿರುವಂತ ಡೌಟ್ ಅಥವಾ ಸಂಶಯ ಏನು ಅಂತ ಕೇಳಿದ್ರೆ, ಇವತ್ತಿಗೆ ಆ ಒಂದು ಪೇಪರ್ ಏನಾಗಿರ್ಬೋದು, ಮಾರಾಟ ಆಗಿರ್ಬೋದು, ಲೀಕ್ ಆಗಿರ್ಬೋದು, ಅಲ್ಲಿಗೆ ಅಂತ ಪೇಪರ್ನ ಬರೀಲಿಕ್ಕೆ ಯಾರು ಕೂಡ ವಿದ್ಯಾರ್ಥಿಗಳು ತಯಾರಿಲ್ಲ. ಆ ಒಂದು ಕಾರಣಕ್ಕೆ 27ನೇ ತಾರೀಕು ಇರೋದನ್ನ ಮತ್ತೆ ಮುಂದೆ ಯಾವುದೇ ಒಂದು ಎಕ್ಸಾಮ್ಗಳು ಕ್ಲಾಶ್ ಆಗದ ರೀತಿಯಲ್ಲಿ ಅದನ್ನು ಮುಂದೂಡುವಂತ ನಾವು ಆಗ್ರಹ ಮಾಡ್ತಾ ಇದೀವಿ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.